ದಸರಾ ಜಂಬೂ ಸವಾರಿ ಪಾಸ್ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿದೆ. 6,500 ರೂಪಾಯಿನ ಕೊಟ್ಟು ಪಾಸ್ ಪಡೆದರೂ ಕೂಡ ಒಳಗೆ ಬಿಟ್ಟಿಲ್ಲ. ದಸರಾ ಜಂಬೂ ಸವಾರಿ ಪಾಸ್ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. 6,500 ರೂಪಾಯಿ ಕೊಟ್ಟು ಪಾಸ್ ಪಡ್ಕೊಂಡ್ರೂ ಕೂಡ ಒಳಗೆ ಬಿಟ್ಟಿಲ್ಲ. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಸ್ ಇದ್ರೂ ಕೂಡ ನಮ್ಮನ್ನೇ ಅರಮನೆಯ ಒಳಗಡೆ ಬಿಟ್ಟಿಲ್ಲ. ಇನ್ನು ಹಣ ಕೊಟ್ಟು ನಾವ್ಯಾಕೆ ಟಿಕೆಟ್ ಖರೀದಿ ಮಾಡಬೇಕಿತ್ತು? ವ್ಯವಸ್ಥೆ ಮಾಡಲು ಆಗದಿದ್ರೆ ಟಿಕೆಟ್ ಏಕೆ ಮಾರಾಟವನ್ನ ಮಾಡ್ತೀರಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಮ್ಮ ಚೇರ್ನಲ್ಲಿ ಬೇರೆಯವರು ಹೇಗೆ ಕೊಡ್ತಾರೆ? ಪಾಸ್ ವಿಚಾರದಲ್ಲಿ ಜಿಲ್ಲಾಡಳಿತ ಇಲ್ಲಿ ವಿಫಲವಾಗಿದೆ. ದಸರಾ ಜಂಬೂ ಸವಾರಿ ಪಾಸ್ ವಿಚಾರಕ್ಕಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಇಲ್ಲಿ 6,500 ರೂಪಾಯಿ ಕೊಟ್ಟು ನಾವು ಪಾಸ್ ಪಡ್ಕೊಂಡ್ರೂ ಕೂಡ ನಮ್ಮನ್ನ ಬಳಕೆ ಬಿಟ್ಟಿಲ್ಲ. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹಣ ಕೊಟ್ಟು ನಾವ್ಯಾಕೆ ಟಿಕೆಟ್ ಖರೀದಿ ಮಾಡಬೇಕಿತ್ತು? ಹಾಗಾದ್ರೆ ಇನ್ನು ವ್ಯವಸ್ಥೆ ಮಾಡಲು ಆಗದಿದ್ರೆ ಟಿಕೆಟ್ ನೀವ್ಯಾಕೆ ಮಾರಾಟವನ್ನ ಮಾಡ್ತೀರಾ ಅಂತ ಹೇಳಿ ನಮ್ಮ ಚೇರ್ನಲ್ಲಿ ಬೇರೆಯವರು ಹೇಗೆ ಕೂರ್ತಾರೆ? ಪಾಸ್ ವಿಚಾರದಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಅಲ್ಲಿನ ಪಾಸ್ ತೆಗೆದುಕೊಂಡವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಮಗೆ ಕೊಡ್ತಾ ಇಲ್ಲ ಟಿಕೆಟ್. ಪಾಪ ನೋಡಿ ಎಷ್ಟು ಅಮಾಯಕರು ನಿಂತಿದ್ದಾರೆ, ಇವನೊಂದು ಉಸ್ತುವಾರಿ ಮಿನಿಸ್ಟ್ರಾ? ನೀವು ತಿಳ್ಕೊಳ್ಳಿ, ಸಾರ್ವಜನಿಕ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಕಾಲು ತುಳಿದಲ್ಲಿ ಒಂದು ಜೀವ ಹೋದ್ರೆ ಯಾರು ರೆಸ್ಪಾನ್ಸಿಬಲ್? ಅವನು ಅಲ್ಲಿ VIP ಸೀಟಲ್ಲಿ ಕೂತಿದ್ದಾನೆ. ಆ SP ಸಾಹೇಬ್ರು ಎಲ್ಲಿ ಹೋದ್ರು? SP ಸಾಹೇಬ್ರ ಕರೀರಿ. 48,000 ಜನರಿಗೆ ಇಲ್ಲಿ ಮಹಾನಗರ ಪಾಲಿಕೆ ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಬ್ಲಾಕ್ ಅಲ್ಲಿ ಹೋಗಿದೆ. 4,000 ಒಂದು ಕೂಲಿ ಮಾಡಿ ಆದ್ರೂ ಕೊಟ್ಟಿರ್ತಾರೆ. ನಮ್ಮ ನಾಡ ದಸರಾ ನೋಡ್ಬೇಕು ಅಂತ ಹೇಳಿ 4,000 ಕೊಟ್ಟು ಬರ್ತಾರೆ. ಇಲ್ಲಿ ಬಿಡಲ್ಲ ಅಂದ್ರೆ 4 ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾ ಇದ್ದಾರೆ. ಈ ಒಳಗಡೆ ಕೆಪಾಸಿಟಿ 25,000 ಅಲ್ವಾ? ಈಗ ಪಾಸ್ ಹಂಗಾರೆ 50,000 ಮಾಡ್ತಾರ? ಇಲ್ಲ ತಾನೆ. ಹಂಗಾರೆ ಪಾಸ್ ಟಿಕೆಟ್ ಎಲ್ಲ ಕೊಡ್ತಾರೆ ಅಂದ್ರೆ ಒಳಗಡೆ ಯಾರವ್ರೆ? ಈಗಿರೋ ಇಲ್ಲೇ ನೀವು ತಗೊಂಡ್ರು ಒಂದ್ 2,000 ಜನ ಅವ್ರೆ, ಮಿಕ್ದವ್ರೆಲ್ಲ ಇಲ್ಲಿ. ಸರಿ, ನಿಮ್ಮ ಪ್ರಕಾರ ಬಂದ್ರು ಹಂಗಾರೆ ಒಳಗಡೆ ಇರೋರು ಯಾರು? ಫುಲ್ ಫ್ರೀ ಟಿಕೆಟ್ ಅವ್ರ? ಫ್ರೀ ಟಿಕೆಟ್ ಇವ್ರು ಕೊಡ್ತಾರ? ದೊಡ್ಡದಾಗ ಅವತ್ತೇನೋ ಇದ್ ಮಾಡ್ಬಿಡ್ತೀವಿ, ದಸರಕ್ಕೆ ಹಂಗಿಲ್ಲ, ಈ ಸಲ ಪಕ್ಕಾ ವ್ಯಾಪಾರ. ಏನ್ ಬರೀ ಇವ್ರು ಬರೀ ದುಡ್ಡು ಮಾಡೋದು ಒಂದೇನಾ? ಅಲ್ಲಿ ನೋಡಿ ನಿಂತ್ಕೊಂಡು ಅಲ್ಲಿ ಚಿಕ್ಕ ಮಕ್ಳು, ಅವರು ಟೂರಿಸ್ಟ್ಗಳು ಯಾರ್ಯಾರ ಬಂದವ್ರೆ. ಇದೇನೋ ಹೋಗ್ಲಿ, ನಮ್ಮ ಹೆಸರು ಆಯ್ತಾ ಬಿಡೋದೇ ಒಂದ್ ದಿವಸ. ಅವತ್ತಿಂಗ್ ಮಾಡಿ ಫ್ರಾಡ್ ಮಾಡಿದ್ರೆ ದುಡ್ಡು ಏನ್ ಮಾಡ್ತಾರೆ? ಅವ್ರು ಕೊಡ್ತಾರ? ಈಗ ಹೊರಗಡೆಯಿಂದ ಅಲ್ಲಿ ನಾನೇ ನೋಡಿದೆ, ಒಬ್ಬ ಯಾರ ಪಾಪ 9,000 ಕೊಟ್ಟು ತಂದವ್ರು ಇಬ್ರು. ಅವ್ರಿಗೆ ಯಾರು ಕೊಡ್ತಾರೆ ದುಡ್ಡು? ಅದು ಅವ್ರು ಇಲ್ಲೇ ಅವ್ರಲ್ಲ. ಬಟ್ ಹೊರಗಡೆ ಹೋದಾಗ ನಮ್ ಮೈಸೂರು ಸಿಟಿ ಅವ್ರು ಫ್ರಾಡ್ ಮಾಡಿದ್ರು ಅಂತ ಹೇಳಿದ್ರೆ ಮರ್ಯಾದೆ ಉಳಿತದ? ಈಗ ಇಲ್ಲಿರೋರು ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ 2,000 3,000 VIP ಟಿಕೆಟ್ಸ್ ಎಲ್ಲ ತಗೊಂಡವ್ರೆ. ಅವರೆಲ್ಲ ಎಲ್ಲೋಯ್ತಾರೆ? ಅವರಿಗೆ ಬರ್ತಾರ? ಏಜೆಂಟ್ಗಳು ಮಾಡ್ತಾ ಇದ್ದಾರೆ. ಒಂದು ತಲೆಯಲ್ಲಿ ಬುದ್ಧಿ ಇರ್ಬೇಕು. ಇಲ್ಲ ಮಾಡಬಾರ್ದು. ಲಿಮಿಟೆಡ್ ಆದ್ಮೇಲೆ ಒಂದ್ ಸೀಟಲ್ಲಿ 100 ಜನ ಅಂದ್ರೆ 100 ಪಾಸ್ ಮಾಡ್ಸು, ಇಲ್ಲ 100 ಟಿಕೆಟ್ ಮಾಡ್ಸು. 50 ಪಾಸ್ ಮಾಡ್ಸು, 50 ಟಿಕೆಟ್ ಮಾಡ್ಸು. ಅಲ್ಲಿ ಕರೆಕ್ಟ್ ಆಯ್ತು ತಾನೆ? ಅಷ್ಟೇ ಜನ ಬಿಡ್ತೀರಾ? ಅದ್ ಬಿಟ್ಬಿಟ್ಟು ನೀವು ಪಾಸ್ ಮಾಡಿ ಸಿಗ್ದವ್ರನ್ನೆಲ್ಲ ಬಿಟ್ರೆ ಎಲ್ಲಿಗೆ ಹೋಯ್ತಾರ ಜನ? ದುಡ್ಡು ಯಾರು ಕೊಡ್ತಾರೆ ಇವ್ರಿಗೆ? ಟಿಕೆಟ್ ಮಾಡ್ತಾ ಇದ್ದಾರೆ. ಅಲ್ಲ, ಎಲ್ಲರೂ ಬೇವ್ರ ಸುರ್ಸ್ ದುಡಿಯೋದು. ಯಾವನ ಕತ್ಕೊಂಡು ಕಡಿಮೆ ಮಾಡ್ಕೊ ಬರಲ್ಲ ಇಲ್ಲಿ. ನೋಡಿ ಇಲ್ಲಿ ಇವ್ರು 4,000 ಟಿಕೆಟ್ ಕೊಟ್ಟು ತಗೋಬರ್ತಾರೆ. ಯಾರು ಕೊಡ್ತಾರೆ ಈಗ? ಈಗ ಇವ್ರಿಗೆ ದುಡ್ಡು ಯಾರು ಕೊಡ್ತಾರೆ? ಮನೆ ಮಠದಲ್ಲಿ ಎಲ್ಲೋ ದೂರದಿಂದ ಬಂದಿರ್ತಾರೆ. ಇದೆಲ್ಲ ಇದೆಯಾ? ಸರಿ, ಅವತ್ತೇನು ದೊಡ್ಡದಾಗಿ RCB ಮ್ಯಾಚ್ ಗೇಟ್ ತೆಗಿಲಿಲ್ಲ, ಅದು ಇದು ಅಂದ್ರಲ್ವಾ? ಓಕೆ, ಒಪ್ಕೊಳ್ಳವ, ಅದು ತಪ್ಪು. ಈ ಸಲ ಏನ್ ಮೇಂಟೈನ್ ಮಾಡೋರು? ಆಚೆ ನೋಡೋಗೆ ಗೇಟ್ ಹಾಕೊಂಡು ಮಾಡೋರು, ತೆಗಿತಾರೆ. ತಳ್ಳಾಟ ನಾವೇ ನೋಡಿದೀವಿ. ಒಬ್ಬ ಬಿದ್ದ ಬೇರೆ ಏನ್ ಮಾಡ್ತಾರೆ? ಅಲ್ಲ, ದುಡ್ಡಿಲ್ವಾ? ಗೌರ್ಮೆಂಟ್ ದುಡ್ಡಿಲ್ವಾ? ಎಲ್ಲರ ಭಿಕ್ಷೆ ಮಾಡ್ಬಿಡಿ. ಸರ್, ನಿಮ್ಗೆ ಪಾಸ್ ಕೊಟ್ಟಿರೋದು ಯಾರು ಸರ್? ಸರ್, ನಮ್ಗೆ ಸಿಕ್ಕಿದ್ದು ಒಂದು ಕಾಸ್ಟ್ 7,000 ರೂಪಾಯಿ ಇರ್ಬೋದು ಸರ್. ಆದ್ರೂ ಬಿಡ್ತಿಲ್ಲ. ನೀವ್ ಎಲ್ಲಿ ತಗೊಂಡ್ರಿ ಸರ್ ಪಾಸ್ನ? ಇನ್ಫ್ಲೂಯೆನ್ಸ್ ಅಲ್ಲಿ ದುಡ್ಡು ಕೊಟ್ಟು ತಗೊಂಡ್ರಿ? ಆದ್ರೂ ಬಿಡ್ತಿಲ್ಲ ಒಳಗಡೆ. 7,000 ಕೊಟ್ಟು ಪಾಸ್ ತಗೊಂಡಿದ್ದೀರಾ, ಒಳಗಡೆ ಬಿಡ್ತೀವಿ ಏನಂತಾರೆ ಸರ್ ಅವರು? ಸರ್ ಏನಲ್ಲ, ನೋಡಿ ಎಷ್ಟು ಜನ ಎಲ್ರು ಗೇಟ್ ಪಾಸ್, ಯಾರು ಬಿಡ್ತಿಲ್ಲ. ಒಬ್ರು ಇವ್ರು ಸೇಮ್ ಪಾಸ್ ಇರೋದು ಎಲ್ರು, ಯಾರು ಬಿಡ್ತಿಲ್ಲ. ಓಪನ್ ಆಗುತ್ತೆ ಇನ್ನೇನು? 2,500 ರೂಪಾಯಿ ಕಾರ್ಡ್ ಕೊಟ್ಟು 12:15 ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗಿತ್ತು 2:30 ಅಲ್ಲಿ ನಿಂತಿದ್ದು. ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು?
ನೋಡಿ ಸರ್, ನಾವು ಹಾಸನದಿಂದ ಬಂದಿದ್ದೀವಿ. 5 ಜನ ಸ್ನೇಹಿತರು 6,500 ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಆಡಳಿತ, ಸ್ಪೆಷಲ್ ಆಫೀಸರ್ ಆಫ್ ದಸರಾ, ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು. ಪೊಲೀಸ್ ಬರ್ಲಿಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಈಗ ನೋಡಿ ಗೇಟ್ನಲ್ಲಿ ಎಲ್ಲ ಈಗ ನಮ್ಮ ವಯಸ್ಸಿನವ್ರನ್ನೆಲ್ಲ ಈಗ ನಮ್ಗೆ 65-70 ವರ್ಷ ತುಳಿತ ಅಂದ್ರೆ ಅದಕ್ಕೆ ಹೊಣೆ ಯಾರು? ಏನಕ್ಕೆ ಬರ್ತೀವಿ? ಮಕ್ಕಳುಗಳು ಕರ್ಕೊಂಡ್ ಬಂದಿರ್ತೀವಿ, ವೈಫಲ್ಯ ಆಗಿದೆ. ದಸರಾ ನೋಡಕ್ ಅನುಭವಿಸಕ್ ಬರ್ತೀವಿ, ಕೊಟ್ಬಿಟ್ಟು 6,500 ಕೊಟ್ಟು ಆಡ್ತಾಡಿದೀವಿ. ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ. ಇದು ಯಾತಕ್ಕಾಗಿ ಮಾಡ್ಬೇಕಿದು ಸರ್ಕಾರ? ಯಾತಕ್ ಮಾಡ್ಬೇಕು? ಎಷ್ಟು ಕಾರ್ಡ್ಸ್ ಇಶ್ಯೂ ಮಾಡ್ತಾರೆ ಅಷ್ಟು ಜನ ಬಿಡ್ಬೇಕು. ಇವರು ದುಡ್ಡು ಕೊಡೋಣ, ಇವ್ರಿಗೆ ಮರ್ಯಾದೆ ಇಲ್ವಾ ಇವ್ರಿಗೆ? ಎಷ್ಟು ಅವರ್ ವೇಟ್ ಮಾಡಿದ್ರಿ? ಈಗ 12 ಗಂಟೆಗೆ ನಾವು ಗೇಟಿಂದ ಈ ಗೇಟಿಂದ ಒಳಗಡೆ 12ರಿಂದ ಇಲ್ಲೇ ಹೋಗಿದ್ವಿ. ಸರ್ಕಾರ ಏನು ವ್ಯವಸ್ಥೆ ಮಾಡಿದೆ? 2.5 ಗಂಟೆ ಕುಡಿಯಕ್ ನೀರಿಲ್ಲ, ಏನು ಮಾನ ಮರ್ಯಾದೆ ಮೇನ್ ಇಲ್ಲ ಇವ್ರಿಗೆ? ಒಂದು ಶೌಚಾಲಯಗಳಿಲ್ಲ, ಏನ್ ಪಬ್ಲಿಕ್ ಅಂದ್ರೆ ಏನ್ ಒಂದ್ ಇಲ್ದರು ಅಲ್ಲ, ಎಂತದ್ದು ಇಲ್ಲ. ಏನಕ್ಕೆ ಇದು 6 ವರ್ಷ ಇಸ್ಕೊಂಡು ನಮ್ಮನ್ನ ವಾಪಸ್ 6 ಗೇಟ್ ಹೋಗಿ ಈ ಗೇಟ್ ಹೋಗಿ ನೋಡ್ಬೋದು ಅಂತಾರಲ್ಲ, ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲಾರು ನಾವು. ಟ್ಯಾಕ್ಸ್ ಇಂದ ಇವ್ರಿಗೆಲ್ಲ ಸಂಬಳ ಕೊಡ್ತಾ ಇರೋದು ಅಲ್ವಾ? ಇಲ್ಲಿ ಯಾಕೆ ನೋಡ್ಬೇಕು? ಏನ್ ಆಡಳಿತ ಮಾಡ್ತಾರೆ ಇವ್ರು? ಈಗೆಲ್ಲ ಹಿಂದೆಲ್ಲ ನಾವ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಂತಾನೆ ಎಲ್ಲಾ ಸಾರ್ವಜನಿಕರು ಅಲ್ವಾ? ಸಂಪೂರ್ಣ ವಿಫಲ ಆಗಿದೆ ಜಿಲ್ಲಾಡಳಿತ. ಈಗ ವಾಪಸ್ ಕೊಡೋರು ಯಾರು ಈ ದುಡ್ಡನ್ನ? ಇದು ದುಡ್ಡುಗಳನ್ನ ವಾಪಸ್ ಕೊಡ್ಬೇಕು. ವಾಪಸ್ ಕೊಡೋ ವ್ಯವಸ್ಥೆ ಆಗ್ಬೇಕು. ಎಲ್ರನ್ನ ಎಲ್ಲೆಲ್ಲಿಂದ ಬಂದಿದ್ದಾರೆ? ಈಗ ನಾವೇ ಹಾಸನಿಂದ ಬಂದಿದ್ದೀವಿ, ಇನ್ನ ಎಲ್ಲೆಲ್ಲಿಂದ ಬಂದಿದ್ದಾರೆ ಪಾಪ. ಇವ್ರಿಗೆ ಬೇಡಿ ಬರಬೇಡಿ, ಬನ್ನಿ ಹೋಗಕ್ಕಾಗತ್ತೆ. ಸ್ಪೆಷಲ್ ಟಿಕೆಟ್ ಸ್ಪೆಷಲ್ ಅಲ್ಲ ಸ್ಪೆಷಲ್ ಆಗಿ ಹೋಗ್ಬೋದು ಅಂತಾರೆ.